ಆತ್ಮೀಯ ವೀಕ್ಷಕರೇ, ಇಂಡಿಯನ್ ಪೋಸ್ಟ್ ಆಫೀಸ್ GDSಗೆ 2025-26ನೇ ಸಾಲಿನಲ್ಲಿ ಅರ್ಜಿಯನ್ನು ಬಿಟ್ಟಿದ್ರಲ್ವಾ, ಇದಕ್ಕೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ 2026ನೇ ಸಾಲಿನಲ್ಲಿ ಮಾರ್ಚ್ ಲಿಸ್ಟಲ್ಲಿ ಅಂದರೆ ಮೊದಲನೇ ಮೆರಿಟ್ ಲಿಸ್ಟನ್ನು ಇದೇ ಮಾರ್ಚ್ ತಿಂಗಳ 6ನೇ ತಾರೀಕು ಬಿಟ್ಟಿದ್ದಾರೆ. ಬಟ್ ಇದನ್ನು ನಾನು ನಿನ್ನೆನೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ವಿಡಿಯೋ ಮಾಡೋದಾಗಿರಲಿಲ್ಲ. ಬಟ್ ಇವತ್ತು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಿಮ್ಮ ರಿಸಲ್ಟು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲು ನೀವು ಯಾವುದೇ ಆದರೂ ಗೂಗಲ್ ಅಥವಾ ಕ್ರೋಮ್ ಯಾವುದೇ ಆ್ಯಪನ್ನಾದರೂ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಆ್ಯಪನ್ನು ಓಪನ್ ಮಾಡ್ಕೊತೀರಲ್ವಾ, ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ಗೂಗಲ್ ಅಥವಾ ಅಲ್ಲಿ GDS ರಿಸಲ್ಟ್ 2026 ಅಂತೇಳಿ ಟೈಪ್ ಮಾಡಿ. ಕೆಳಗಡೆ ಬಂದರೆ ಇಂಡಿಯನ್ ಪೋಸ್ಟ್ GDS ರಿಸಲ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲಿ ಕಾಣುತ್ತೆ ನೋಡಿ, GDS ರಿಸಲ್ಟ್ 2026 ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಶೆಡ್ಯೂಲ್ಗೆ ಕರ್ಕೊಂಡು ಹೋಗುತ್ತೆ, ಅಂದರೆ ಶಾರ್ಟ್ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬಂದರೆ ಇಲ್ಲಿ ನೋಟಿಫಿಕೇಶನ್ ಇಂಗ್ಲೀಷ್, ನೋಟಿಫಿಕೇಶನ್ ಹಿಂದಿ, ಅಂದರೆ ಎರಡು ಲ್ಯಾಂಗ್ವೇಜಲ್ಲಿ ಇದೆ. ನಿಮಗೆ ಹಿಂದಿ ಇಂಗ್ಲೀಷನ್ನು ಅಲ್ಲಿ ತಾನೇ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ಬಂದರೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಬರ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ರಾಜ್ಯವನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕರ್ನಾಟಕ ಅದಾದಮೇಲೆ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಟಕ್ ಅಂತ ಹೇಳಿ GDS ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಮೆರಿಟ್ ಲಿಸ್ಟ್, ಅಂದರೆ ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಯಾರ್ದೆಲ್ಲ ಸೆಲೆಕ್ಷನ್ ಆಗಿದೆ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಆಗಿತ್ತು ಅಂದರೆ ಇಟ್ಸ್ ಟು ಗುಡ್. ಸೆಲೆಕ್ಷನ್ ಆದವರು ಕೂಡ ಕಮೆಂಟ್ ಮಾಡಿ ನಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿದೆ ಅಂತೇಳಿ. ಬಟ್ ಸೆಲೆಕ್ಷನ್ ಆಗಿಲ್ಲ ಅನ್ನೋರ್ಗೂ ಕೂಡ ಒಂದು ಅಪ್ಡೇಟ್ ಇದೆ, ಸೆಲೆಕ್ಷನ್ ಆಗಿದೆ ಅನ್ನೋರ್ಗೂ ಕೂಡ ಅಪ್ಡೇಟ್ ಇದೆ. ಸೆಲೆಕ್ಷನ್ ಆಗಿಲ್ಲ ಅನ್ನೋರಿಗೆ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇನ್ನೂ 5 ಮೆರಿಟ್ ಲಿಸ್ಟನ್ನು ಬಿಡ್ತಾರೆ, ಒಂದಲ್ಲ ಒಂದರಲ್ಲಿ ಸೆಲೆಕ್ಟ್ ಆಗುತ್ತೆ. ಇದು ಮೆರಿಟ್ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ನಿಮ್ಗೇನಾದರೂ ಇಷ್ಟು ಲೆಂದಿ ಎಲ್ಲ ಬೇಡ, ಶಾರ್ಟ್ ಆ್ಯಂಡ್ ಒಂದೇ ಕ್ಲಿಕ್ಕಲ್ಲಿ ನೀವು ಏನಾದರೂ ಚೆಕ್ ಮಾಡ್ಕೋಬೇಕು ಅಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಏನಾದರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಶಾರ್ಟ್ ಲಿಸ್ಟ್ ಅಂತ ಏನು ಪೇಜ್ ನೋಡಿದ್ರಲ್ವ ಅಲ್ಲಿ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿನ ಕ್ಲಿಕ್ ಮಾಡಿ, ನೀವು ಯಾವ ರಾಜ್ಯದಿಂದ ವಿಡಿಯೋ ಆಲ್ಮೋಸ್ಟ್ ಕರ್ನಾಟಕದಿಂದನೇ ನೋಡ್ತಾ ಇರ್ತೀರ, ಕರ್ನಾಟಕ ಕ್ಲಿಕ್ ಮಾಡಿಕೊಂಡು ಕೆಳಗೆ ಶಾರ್ಟ್ ಲಿಸ್ಟನ್ನು ಕ್ಲಿಕ್ ಮಾಡಿದ್ರೆ ವಿತ್ ಎಲ್ಲ PDF ಬರುತ್ತೆ. ಓಕೆನಾ? ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡಿದಿರಲ್ವ ಆ ಡಿವಿಷನನ್ನು ಮೊದಲು ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಅರ್ಜಿಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ರಿಸಲ್ಟು ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು GDS ಅಪ್ಲಿಕೇಶನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಉಪಯುಕ್ತವಾದ ಮಾಹಿತಿ ನನ್ನ ಚಾನಲ್ ನೀಡ್ತಾ ಹೋಗ್ತೀನಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.